ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರ್ತುಳುವರ್ನ ಮಾತಾಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಕೊಡಗು ಚಟ್ಟಳ್ಳಿ ಆರೆಂಜ್ ಫಾರ್ಮ್ ಸ್ನೇಹಿತರೆ. ಇದು ನೋಡ್ತಾ ಇರ್ಬೋದು ನೀವೀಗ ಬೋರ್ಡೀಗ. ನಾವೀಗ ತೋಟಗಾರಿಕೆ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಚಟ್ಟಳ್ಳಿ. ಇಲ್ಲಿ ಏನಂತ ಹೇಳಿದ್ರೆ ನೋಡ್ಬೋದು ವಿಸಿಟಿಂಗ್ ಹವರ್ಸ್ 9ರಿಂದ 12:30 PM, 1:30ಯಿಂದ 5 ಗಂಟೆ ಮತ್ತು ಶನಿವಾರ ಮತ್ತು ಭಾನುವಾರ ರಜೆ ಸ್ನೇಹಿತರಲ್ಲಿ. ಬನ್ನಿ ನಾವೀಗ ಇದ್ರೊಳಗಡೆ ಹೋಗೋಣ. ಇದರೊಳಗಡೆ ಡಾಕ್ಟರ್ ರಾಜೇಂದ್ರ ಅಂತ ಸೈಂಟಿಸ್ಟ್ ಇದ್ದಾರೆ, ಲಿಜಿನಾ ಮೇಡಮ್ ಇದ್ದಾರೆ, ಅವ್ರ ಜೊತೆ ಎಲ್ಲ ನಾವೀಗ ಮಾತಾಡುವ. ಇದು ಸ್ನೇಹಿತರೆ ಟೋಟಲ್ಲಾಗಿ 250 ಎಕರೆ ಇರೋದು ಸ್ನೇಹಿತರೆ ಇದು. ಬನ್ನಿ ನಾವೀಗ ನಿಮಗೊಂದು ಕಂಪ್ಲೀಟ್ ಆದ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಇವತ್ತು ನಿಮಗೆ. ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರ ಚಟ್ಟಳ್ಳಿ, ಕೊಡಗು ಚಟ್ಟಳ್ಳಿ ಸ್ನೇಹಿತರೆ ಇದು. ಬನ್ನಿ ನಾವು ನೋಡ್ಕೊಂಬರುವ ಒಂದ್ಸಲಿ. ಇಲ್ಲಿ ನಿಮಗೆ ಸ್ನೇಹಿತರೆ ಯಾವುದೇ ಥರದ್ದು ಗಿಡಗಳು ಬೇಕಾದರೆ ನಿಮಗೆ ಇಲ್ಲಿ ಬುಕ್ಕಿಂಗ್ ನಂಬರ್ ಕೊಟ್ಟಿರ್ತೀನಿ. ಬುಕ್ ಮಾಡಿಬಿಟ್ಟು ನೀವು ಬೇಕಾದರೆ ಆರ್ಡ್ರ್ ಮಾಡ್ಬೋದು. ಮತ್ತು ಡೈರೆಕ್ಟಾಗಿ ಬರಬೇಡಿ, ಯಾಕಂತ ಹೇಳಿದ್ರೆ ನೀವು ಆರ್ಡ್ರ್ ಮಾಡಿಬಿಟ್ಟು ಬನ್ನಿ. ನಿಮಗೆ ತುಂಬ ಎಲ್ಲ ಬೇಕು ಅಂತ ಹೇಳಿದ್ರೆ ಇವರು ಮತ್ತೆ ನಿಮಗೆ ಮಾಡಿ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸ್ಟಾಕ್ ಕಮ್ಮಿ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತು ಇವರು ಈಗ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ನಮಗೆ ಕೊಡ್ತಾರೆ ಸ್ನೇಹಿತರೆ ಮುಂದೆ. ಬನ್ನಿ ನಾವೀಗ ಹೋಗುವ. ನಾವೀಗ ಆಫೀಸ್ ಒಳಗಡೆ ಹೋದೋ ಸ್ನೇಹಿತರೆ. ಈಗ ಡಾಕ್ಟರ್ ರಾಜೇಂದ್ರ ಸರ್ ಸೈಂಟಿಸ್ಟ್ ಏನಿದ್ದಾರೆ ಅವ್ರ ಹತ್ರ ಅವ್ರದ್ದು ರೂಮ್ ಇದು. ಆ್ಯಕ್ಚುಲಿ ಅವ್ರದ್ದು ಆಫೀಸು ನೋಡಿ, ಡಾಕ್ಟರ್ ರಾಜೇಂದ್ರ ಸರ್. ನಾವು ಹೋಗುವ ಬನ್ನಿ. ಸರ್ ತುಂಬ ಬ್ಯುಸಿ ಇದ್ದರು, ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ನಮಗೋಸ್ಕರ ಈ ವಿಡಿಯೋನ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಉತ್ಪೂರ್ವಕವಾದ ವಂದನೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ರಾಜೇಂದ್ರ ಸರ್ ಅವ್ರಿಗೆ. ಬನ್ನಿ ನೋಡುವ ಇದ್ರ ಬಗ್ಗೆ ಒಂದು ಸ್ನೇಹಿತರೆ. ಇವರು ಮೂಲತಃ ತಮಿಳ್ನಾಡವರು. ಇವರು ಆ್ಯಕ್ಚುಲಿ ಕನ್ನಡ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ, ಮ್ಯಾನೇಜ್ ಮಾಡ್ತಾರೆ. ಆದರೂ ಏನು ಅಂತ ಹೇಳಿದ್ರೆ ಇವರು ಈ ವಿಡಿಯೋದಲ್ಲಿ ನಾನು ಇವ್ರನ್ನ ಇಂಗ್ಲೀಷಲ್ಲಿ ಮಾತಾಡಿಸ್ಬೇಕಾಗಿ ಬಂದಿದೆ ಸ್ನೇಹಿತರೆ. ಅದರಿಂದ ಇವರು ಇಂಗ್ಲೀಷಲ್ಲೇ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಏನಂತ ಕಂಪ್ಲೀಟ್ ಡೀಟೇಲ್ಸ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ವಿಡಿಯೋ ನೋಡಿ. ಏನು ಅಂತ ಹೇಳಿದ್ರೆ ಮೇನಾಗಿ ಸ್ನೇಹಿತರೆ, ಈ ಪ್ಲ್ಯಾಂಟ್ಸ್ ಏನಿದೆ, ಹಣ್ಣುಗಳು ಇಲ್ಲಿ ಏನು ಸಿಗುತ್ತೆ, ಅದು ಶುಗರ್ ಪೇಷಂಟ್ಸ್ಗೆ ಅದು ಯಾವ್ಯಾವ ಹಣ್ಣು ಯಾವುದು ಒಳ್ಳೆಯದು, ಶುಗರು BP ಪೇಷಂಟ್ಸ್ಗೆ, ಅದನ್ನ ಕಂಪ್ಲೀಟ್ ಆದ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರ್ತುಳುವರ್ನ ಮಾತಾಡ್ತಿರ್ಬೋದು. ಇವತ್ತು ನಿಮಗೆ ಕೊಡಗು ಚಟ್ಟಳ್ಳಿ ಆರೆಂಜ್ ಫಾರ್ಮ್ ಕೃಷಿ ಬಗ್ಗೆ, ನಿಮಗೆ ಫ್ರೂಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಸಂಪೂರ್ಣವಾದ ಮಾಹಿತಿ ನಿಮಗೆ ಈಗ ಡಾಕ್ಟರ್ ರಾಜೇಂದರ್ ಸರ್ ಸೈಂಟಿಸ್ಟ್ ಅವರು ಇಲ್ಲಿದ್ದು ಅವ್ರು ಕೊಡ್ತಾರೆ. ಬನ್ನಿ ನಾವು ಮುಂದೆ ಹೋಗೋಣ ಸ್ನೇಹಿತರೆ, ಬನ್ನಿ. Hello sir, good morning. Good morning sir, how are you? Fine sir. Yeah. What's your name sir? My name is Dr. Rajendran, Senior Scientist and Head in Charge of this station, Central Horticultural Experiment Station, Chettalli. Actually it is a regional station of Indian Institute of Horticulture Research, Bangalore. Yes. Actually this station started in 1947 by the Coorg government, then it is merged with Indian Institute of Horticultural Research and ICR in 1972. Yes. So we are working on different fruit crops, particularly butterfruit, Coorg mandarin, and rambutan, lychee, and other minor fruit crops like garcinia, mangosteen, and durian, carambola and all. So our main mandate of this station is to do research work on these crops. Yes. And we are producing different kinds of varieties in these crops, and also production technology. We are standardizing production technologies in these crops. So this is our mandate. So here we have released many varieties, particularly in butterfruit, Arca Supreme and Arca Coorg, 2 varieties we have released. In rambutan, Arca Coorg Arun and Arca Coorg Pitab, 2 varieties I released. In pepper also, black pepper, we have one Arca Coorg XL. It's a long spike length variety with a more big sized
corners. So it will be good also, high yielding also, it will suitable for this high altitude region. So that is one advantage of this crop. And this station is very famous for two important varieties, world famous varieties, particularly in papaya, that is Coorg honeydew. It is high yielding and first gynodioecious. If you see this one, this first gynodioecious variety which is released in the world. It has advantage of both female flower as well as both the male and female flower in the plants. So it is very beneficial for the farmers. In 3 years you can get 200 tons of yield per hectare. That's one. And another one is your passion fruit hybrid Kaveri. In passion fruit there are two types. One is purple as well as yellow type. Here this one is mixture of both, purple as well as yellow type, cross between both. So the advantage is it give more yield as well as resistant to diseases, pests and diseases like nematodes and all. So that is one advantage. For diseases? Yeah. And in Coorg mountain also we are working. We have identified one high yielding clone. That is a advantage. It is grafted plants only, which gives more yield and also perform well in this condition. And this is our Arka Coorgavi variety. The advantage of this variety is more pulp recovery and small seed. If you see 80% pulp recovery you can get with a regular bearer one and high yielding. That is advantage of this crop. It's green type. In case of Arka Supreme it's purple type with a more fat content of 18 to 20% fat content. That is another advantage. And we have collections of about 1500 plant genetic resources in different plants, particularly butterfruit, Coorg mandarin, rambutan, lychee, and caronda, sapota, pomelo, grapefruit, like the Garciana species like mangosteen, Malabar tamarind, yellow mangosteen, kokum. These are all collections we have in our farm. Apart from that, we have flower crops like rose and hibiscus collections, and spices, cinnamon spices also is there, allspices, and other minor food crops of this region also we have. These are the resources we have in our farm. So, and also we are having full-fledged nursery. That there we are producing. How many acres of this? This farm is about 240 acres. 240 acres. Okay. In here also we produce. Sir, in this farm, how many workers are there? So if you see the permanent employees, nearly 14 permanent employees and about 45 contractual contract basis. Outsourced persons are there. So through contractor we are engaging them for our day-to-day field and as well as lab activities. And we have 4 laboratories. One is on horticulture, which will cover different breeding aspect and improvement aspect of horticulture crops. And in production aspect we are working on soils. We have soil science lab and entomology lab, pathology. These 4 labs are there. We are working on different aspects like nutrient management, pest and disease management aspect, and also we have this one mushroom spawn production unit, trichoderma unit, apiculture, honeybee. ಎಲ್ಲ ಹೇಳಿ ಮೇಡಮ್. ನಮಸ್ತೆ. ಪೆಪ್ಪರ್ ಅಲ್ವಾ ಕೊಡಗಲ್ಲಿ ಮೇಡಮ್, ಇದು ತುಂಬ ಫೇಮಸ್ ಅಲ್ವಾ? ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅದೇ ಸರ್, ಇದು ನಮ್ಮದು ಹೊಸ ವೆರೈಟಿ, ಹೊಸದಲ್ಲ ಆ್ಯಕ್ಚುಲಿ, ಸ್ವಲ್ಪ ಆಯಿತು. ಅರ್ಕಾ ಕೂರ್ಗ್ ಎಕ್ಸೆಲ್ ಅಂತ ಪೆಪ್ಪರ್ ವೆರೈಟಿ ಇದು. ಅರ್ಕಾ ಕೂರ್ಗ್ ಎಕ್ಸೆಲ್. ಅರ್ಕಾ ಕೂರ್ಗ್ ಎಕ್ಸೆಲ್. ಇದರಲ್ಲಿ ಏನು ವಿಶೇಷತೆ ಇದೆ ಮೇಡಮ್? ಏನಿದೆ ಅಂದರೆ ಇದು ಕೂರ್ಗಲ್ಲಿ ಮೀನ್ಸ್ ಎಲ್ಲರಿಗೂ ನಾವೀಗ ಸಪ್ಲೈ ಮಾಡ್ತಾ ಇದೀವಿ, ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿಗೆ ಬೆಸ್ಟ್ ವೆರೈಟಿ ಅಂತ. ಇದು ಒಳ್ಳೆ ಫಸಲು ಕೊಡುತ್ತೆ ಅಂತನಾ? ಸ್ಪೈಕ್ ಲೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ, ಮತ್ತೆ ಬೆರೀಸ್ ಆಗಲಿ, ಇದ್ರದ್ದು ಇದು ಮಣಿಗಳು ತುಂಬಾ ಉದ್ದ ಲೆಂತ್ ಆಗಿ ಬರುತ್ತೆ ಅಂತ. ಅದು ಡೀಟೇಲ್ ಆಗಿ ಸರ್ ಹತ್ರ ಕೇಳ್ಕೊಳ್ಳಿ ಸರ್, ನಿಮ್ಗೆ ಎಷ್ಟು ಗೊತ್ತಿಲ್ಲ. ಮತ್ತೆ ಅಲ್ಲ ನೀವು ಹೇಳೋದು. ಮತ್ತೆ ನಾನು ನರ್ಸರಿದು ನಾವು ಸೇಲ್ ಮಾಡ್ತೀವಿ. ಒಂದು ಪೋಟಲ್ಲಿ ಇದು ಸೈಜ್ ಆಕ್ಚುಲಿ 4x6 ಇಂಚ್ ಪೋಟಲ್ಲಿ 2 ಕಟ್ಟಿಂಗ್ಸ್ ಬರೋದಕ್ಕೆ 4x6 ಇಂಚ್ ಪೋಟ 2 ಕಟ್ಟಿಂಗ್ಸ್ ಬಂದಿದೆ. ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಈ ಥರ 2 ಇದೆ ಅಂದ್ರೆ ನಾವು 20 ರೂಪೀಸ್ ಚಾರ್ಜ್ ಮಾಡ್ತೀವಿ. ಯಾವ ಥರ 2? ಈ ಥರ 2 ಇದೆ ಅಂತ. ಇಲ್ಲೊಂದು 3 ಇದೆಯಲ್ಲ ಮೇಡಮ್? ಅದು ತೊಂದರೆ ಇಲ್ಲ, ಒಂದು ಬಿಡಿ. 2 ಇದ್ರೆ ನೀವು ಎಷ್ಟು? 20 ರೂಪೀಸ್. 20 ರೂಪಾಯಿ. 20 ರೂಪಾಯಿ ಒಂದು ಗಿಡಕ್ಕೆ ಚಾರ್ಜ್ ಮಾಡ್ತೀರಲ್ಲ? ಒಂದಿದೆ ಅಂದ್ರೆ 15 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಯಾವುದು? ಒಂದು ಕಡ್ಡಿ ಇದೆಯಾ ಅಂತದ್ದು?
ಇದೆ ಸೆಪರೇಟ್ ಮಾಡಿರ್ತೀವಿ. ಓಕೆ ಓಕೆ ಮತ್ತೆ ತೋರಿಸಿ ಅದು ಮತ್ತೆ ಇದು ಜಾಸ್ತಿ ಇಲ್ಲ, ನೀವು ಬುಕಿಂಗ್ ಮಾಡಬೇಕು ಸರ್. ಯಾವ್ದು ಇದು ಇದು ಬುಕಿಂಗ್ ಮಾಡ್ಬೇಕಂದ್ರೆ ಸಡನ್ ಆಗಿ ಬರುವಾಗ ಸಿಗೋದಿಲ್ಲ. ಮೇಡಮ್ ಮೇಲ್ ಐಡಿ ಕೊಡ್ತೀನಿ, ಅದರಲ್ಲಿ ನೀವು ಏನು ನಿಮ್ಮ ಹೆಸರು, ಮೊಬೈಲ್ ನಂಬರು ಮತ್ತೆ ಪ್ಲೇಸ್ ಅಲ್ಲಿ ಎಷ್ಟು ಗಿಡ ಬೇಕು ಅಂತ ಒಂದು ಇಂಡೆಂಟ್ ಕೊಡಿ, ನಾವು ಮಾಡಿಕೊಡ್ತೀವಿ. ಆಮೇಲೆ ನಿಮಗೆ ಆರ್ಡರ್ ಕೊಟ್ಟರೆ ನೀವು ಮಾಡಿಕೊಡ್ತೀರಾ ನಿಮಗೆ ಎಷ್ಟು ಬೇಕು ಅಷ್ಟು ಅಂತ. ಇದು ಆಕ್ಚುಲಿ ನಮಗೆ ತುಂಬಾ ಇಲ್ಲ ಸರ್, ಮದರ್ ಪ್ಲಾಂಟ್ ಕಡಿಮೆ ಇದೆ, ಅದಕ್ಕೆ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಕಷ್ಟ ಇದೆ. ಬಟ್ ಫ್ಯೂಚರಲ್ಲಿ ನಾವು ಮಾಡ್ತೀರಾ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದೀವಿ. ಈಗಲೂ ಸ್ವಲ್ಪ ಜನಗೆಲ್ಲ ಕೊಟ್ಟಾಯ್ತು ನಾವು. ಇನ್ನು ಇದೆ, ಇನ್ ಕೇಸ್ ನಿಮಗೆ ಮೇಲ್ ಮಾಡೋಕ್ಕೆಲ್ಲ ಕಷ್ಟ, ನಿಮ್ಮ ಹತ್ರ ಚಿಕ್ಕ ಮೊಬೈಲ್ ಇದೆ ಅಂತ ನಾನು ನಂಬರ್ ತಗೊಂಡು ಅದರಲ್ಲಿ ಕಾಲ್ ಮಾಡಿ ಬುಕಿಂಗ್ ಮಾಡ್ಬೋದು. ಮೇಡಮ್ ಈಗ ಇದ್ರ ಬಗ್ಗೆ ನಿಮ್ಮ ನಂಬರ್ನ ಕೊಡ್ಬೋದಾ? ಇಲ್ಲಿ ಕೆಳಗಡೆ ಡಿಸ್ಪ್ಲೇಯಲ್ಲಿ ನಿಮ್ಮ ಹೆಸರು ಏನು ಮೇಡಮ್? ನಾನು ಆಫೀಸ್ ನಂಬರ್ ಕೊಡ್ತೀನಿ, ಮೊಬೈಲ್ ನಂಬರ್ ಇದೆ, ಅದರಲ್ಲಿ ನೀವು ವಾಟ್ಸಪ್ ಮಾಡ್ಬೋದು ಇಲ್ಲ ಕಾಲ್ ಮಾಡ್ಬೋದು, ಏನು ಬೇಕಂದ್ರೆ ಆಫೀಸ್ ನಂಬರ್ ನಾವು ರಿಪ್ಲೈ ಮಾಡ್ತೀವಿ. ನಿಮ್ಮ ನೇಮ್ ಹೆಸರು? ಲಿಜಿನಾ. ಓಕೆ ಬನ್ನಿ ಮೇಡಮ್ ಮುಂದೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಾವಿನ್ನು ಪಾರ್ಟ್ 2 ಅಲ್ಲಿ ಕಾಣುವ. ಥ್ಯಾಂಕ್ ಯು.